ಈ 3 ವರ್ಷದ ಅವಧಿಯಲ್ಲಿ ಯಾವ ವಿಚಾರಗಳ ಬಗ್ಗೆ ಅತಿ ಹೆಚ್ಚು ಕರೆಗಳು ಬರುತ್ತವೆ? ಮನಸ್ಸಿಗೆ ಬೇಜಾರಾಗುವುದು, ಸ್ಯಾಡ್ನೆಸ್ ಆಫ್ ಮೂಡ್, ಮನೆಯಲ್ಲಿ ಜಗಳಗಳು, ಕೆಲಸದ ವಿಷಯದಲ್ಲಿ ಆತಂಕ, ಮಾದಕ ವಸ್ತುಗಳ ಸೇವನೆ, ನಿದ್ದೆ ಬಾರದೇ ಇರೋದು, ಸದಾ ಬೇಜಾರು, ದುಃಖ, ಇತರರಿಗೆ ಹೊರೆ ಎಂಬುವ ಭಾವನೆ, ಇದೆಲ್ಲ ಅವರಷ್ಟಕ್ಕೆ ಅವ್ರು ಅನ್ಕೊಳ್ಳೋ ಅಂತ ಒಂದು ಸಮಸ್ಯೆಗಳು. ಮತ್ತೆ ಆತ್ಮಹತ್ಯೆ ಯೋಚನೆಗಳು ಕೂಡ ಅದನ್ನ ಇಟ್ಕೊಂಡು ಕೂಡ ಜನರು ಕರೆ ಮಾಡಿದ್ದಾರೆ. ಜೆಂಡರ್ ಸ್ಪೆಸಿಫೈ ಮಾಡಿಕೊಂಡ್ರೆ ಯಾರು ಹೆಚ್ಚು ಕರೆ ಮಾಡ್ತಾರೆ ಅಂತ ಅನಿಸುತ್ತೆ ನಿಮಗೆ? ಈ ತಕ್ಷಣಕ್ಕೆ ದೇಶಾದ್ಯಂತ ಆಲ್ಮೋಸ್ಟ್ 50-50 ಅಂತ ಹೇಳ್ಬೋದು, 50%. ಸೊ ದೇಶಾದ್ಯಂತ ನೋಡಿದ್ರೆ ಕೆಲವು ರಾಜ್ಯಗಳಲ್ಲಿ ವ್ಯತ್ಯಾಸ ಇದೆ. ಕೆಲವು ರಾಜ್ಯಗಳಲ್ಲಿ ಜಾಸ್ತಿ ಮಹಿಳೆಯರು ಕರೆ ಮಾಡಿದ್ದಾರೆ, ಕೆಲವು ಗಂಡಸರು ಜಾಸ್ತಿ ಕರೆ ಮಾಡಿದ್ದಾರೆ. ಬಟ್ ಒತ್ತಡಗಳು ಅಂತ ನೋಡಿದಾಗ ಇಬ್ಬರಲ್ಲೂ ದೇಶಾದ್ಯಂತ ನೋಡಿದಾಗ ಇಬ್ಬರಲ್ಲೂ ಸೇಮ್ ಆಗಿ ಕಾಣಿಸ್ತಾ ಇದೆ, ಓವರ್ ಒಂದೇ ತರ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಒಂದು ಅವಕಾಶ, ಟೆಲಿಮಾನಸ್ನಲ್ಲಿ ಒಂದು ಅವಕಾಶ ಇದೆ. ಸೊ ಮುಕ್ತವಾಗಿ ಮಾತಾಡೋ ಅವಕಾಶ, ಗೌಪ್ಯತೆ ಇರುವಂತ ವಿಚಾರ. ಕೌನ್ಸಿಲರ್ಸ್ಗೆ ಹೇಳಿದೀವಿ, ಟ್ರೈನ್ ಮಾಡಿದ್ದಾರೆ. ನೀವು ಒಂದ್ ವೇಳೆ ಒತ್ತಾಯ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ಅವ್ರೇನು ಮುಕ್ತವಾಗಿ ಮಾತಾಡಬೇಕು ಅದು ಮುಕ್ತವಾಗಿ ಮಾತಾಡೋಕೆ ಅವಕಾಶ ಸಿಗಿದೆ. ಮಕ್ಕಳಲ್ಲಿ, ಕಾಲೇಜ್ನಲ್ಲಿ, ಎಸ್ಪೆಷಲಿ ಟೆಲಿಮಾನಸ್ನಲ್ಲಿ ಎಕ್ಸಾಮ್ ಸ್ಟ್ರೆಸ್ ಬಗ್ಗೆ ಸ್ಪೆಸಿಫಿಕ್ ಟ್ರೈನಿಂಗ್ ಮಾಡಲಾಗಿದೆ. ಈ ಕೌನ್ಸಿಲರ್ ಕೂಡ ಕಾಲೇಜು, ಸ್ಕೂಲ್ಗಳಲ್ಲಿ ಹೋಗಿ, ಎಸ್ಪೆಷಲಿ ಏನು ಈ ಪರೀಕ್ಷೆ ಸಮಯ ಇದೆಯಲ್ಲ, ಫೆಬ್ರವರಿ ಟು ಜೂನ್, ಆ ಸಮಯದಲ್ಲಿ ಹೋಗಿ ಈ ಒಂದು ಕರೆ ಮಾಡ್ಬೋದು, ಈ 14416ಗೆ ಕರೆ ಮಾಡ್ಬೋದು ಅಂತ ಹೇಳಿ ಮಾಹಿತಿ ಹಂಚೋದು ನಡೀತಾ ಇದೆ. ಬಸ್ ಸ್ಟಾಪ್, ಲೋಕೋ ಪೈಲಟ್ಸ್, ಟ್ರೈನ್ ಡ್ರೈವರ್ಸ್, ಆಟೋ ರಿಕ್ಷಾ, ಸೊ ಪ್ರತಿ ರಾಜ್ಯದಲ್ಲೂ ಆ ಕೌನ್ಸಿಲರ್ಗಳಿಗೆ ಜವಾಬ್ದಾರಿ ನೀಡಲಾಗಿದೆ. ಮತ್ತು NHM, ನ್ಯಾಷನಲ್ ಹೆಲ್ತ್ ಮಿಷನ್ ಡೈರೆಕ್ಟರಿಯಲ್ಲಿ, DMHPಯಲ್ಲಿ ಎಲ್ಲರೂ ಕೂಡ ಅವರವರದೇ ರೀತಿಯಲ್ಲಿ ಮಾಹಿತಿ ಹಂಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನಡೀತಾನೆ ಇದೆ, ಸತತವಾಗಿ ನಡೀತಾ ಇರುತ್ತೆ.